ಗೋ ಹೆಡ್ ಮೇಡಮ್, ನಿಮ್ಮ ಫಸ್ಟ್ ಕಾಮೆಂಟ್. ಎಸ್ ಮೇಡಮ್ ಏನು ಗೊತ್ತಾ, ಇವರು ಸುಭಾಷ್ ಸರ್ ಹೇಳಿದ್ದಾರಲ್ವಾ, ಎಲ್ಲ ಒಂದಿಂದಾಗ ಈಗ ಒಂದು ಫ್ಲೈಟ್ ಓಡಿಸೋದಿರ್ಬೋದು, ಒಂದು ಆಟೋ ಓಡಿಸೋದಿರ್ಬೋದು, ಒಂದು ಜೀವನದಲ್ಲಿ ಗಂಡಿಗೆ ಸರಿಸಮ ಹೆಣ್ಮಕ್ಳಿದ್ದಾರೆ, ಅದನ್ನು ಸೈರಿಸ್ಕೊಳ್ಳೋಣ. ಬಟ್ ಯಾರೋ ಕಮೆಂಟ್ಸ್ ಮಾಡಿದಾಗ ಸೈರಿಸ್ಕೊಳ್ಳೋಕೆ ಶಕ್ತಿ ಇರಲ್ಲ ಹೆಣ್ಮಕ್ಳಿಗೆ. ಏನು ಗೊತ್ತಾ, ಈಗ ನಾವು ಹಸ್ಬೆಂಡ್ ಕೈಲಿ ಕೇಳೋಕ್ಕೆ ಒಂದು ರೂಲ್ಸ್ ಇದೆ. ಅದು ಈಗ ಒಂದು ಗಂಡವನ್ನ ಕೆಟ್ಟದಾಗಿ ಮಾತಾಡಿದಾಗ ನಮಗೆ ಸೈರಿಸ್ಕೊಳ್ಳೋಕ್ಕಾಗಲ್ಲ. ಯಾರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಬಗ್ಗೆ ಮಾತಾಡಿದ್ರು ಅಂದಾಗ ನಾವು ತುಂಬ ಕಷ್ಟ ಆಗುತ್ತೆ, ಅದನ್ನು ದಯಿಸ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಹೆಣ್ಮಕ್ಳು ಎಲ್ಲರೂ ಒಂದೇ ಥರ ಇರಲ್ಲ. ಆಮೇಲೆ ಈಗ ಏನಂದರೆ ನಮ್ಮ ಕರ್ನಾಟಕದ ಹೆಣ್ಮಕ್ಳು ಯಾರು ಸಿಗರೇಟ್ ಸೇದೋದಾಗಲಿ, ಅದು ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಬೆಳೆಸ್ಕೊಂಬಂದಿರೋಂಥ ನಾಡಿದು. ನಾನು ಇಲ್ಲಿವರೆಗೂ ಹೋರಾಟ ನೋಡಿದ್ದೀನಿ. ನಂದು 45 ಇಯರ್ಸ್ಗೆ ಎಲ್ಲೂ ಒಂದು ಹೆಣ್ಮಕ್ಳು ನಮ್ಮ ಕನ್ನಡದವರು ಸಿಗರೇಟ್ ಸೇದಿರೋದಿಲ್ಲ. ಇಲ್ಲ ಮೇಡಮ್, ಇದು ನಾರ್ತ್ ಇಂಡಿಯನ್ ಕನ್ನಡದವ್ ಹೆಣ್ಮಕ್ಳು ಇಲ್ಲ. ಕನ್ನಡಕ್ಕೆ ಬಂದ್ರು ಮೇಡಮ್, ಏನ್ ಗೊತ್ತಾ, ನಾನು ಪಕ್ಕದ ರಾಜ್ಯದವಳಲ್ಲ, ನಾನು ಇದೇ ರಾಜ್ಯದವಳು. ಆ್ಯಂಡ್ ಇಲ್ಲಿ ನಾನು ಹಳ್ಳಿಯಿಂದ ಇಲ್ಲಿಗೆ ಬಂದಿರೋದು. ನಾನು ಕೆಲವೊಂದು ಕಡೆ ಪಿ ಜಿಗಳಲ್ಲಿದ್ದಾಗ ನಾನು ಕಣ್ಣಾರಿ ನೋಡಿದ್ದೀನಿ. ಅದು ಇವತ್ತು ಒಳ್ಳೆ ಅಭ್ಯಾಸ ಆ್ಯಂಡ್ ದುರಭ್ಯಾಸ, ಗಂಡು ಹೆಣ್ಣು ಅನ್ನೋದಿಲ್ಲ, ಇಬ್ರು ಈಕ್ವಲ್ ಆಗಿದ್ದಾರೆ. ಅದರಲ್ಲಿ ಯಾರು ಕೂಡ ಒಳ್ಳೆ ಅಭ್ಯಾಸ ವ್ಯತ್ಯಾಸ ಇದೆ. ಹೌದು, ಈಗ ಅವ್ರ ಹ್ಯಾಪಿ ಮೇಡಮ್ ಸಿಗರೇಟ್ ಸೇಗ್ತಾರೆ ಅಂದ ಮಾತ್ರಕ್ಕೆ ಕಮೆಂಟ್ ಮಾಡೋದು ಅನ್ನೋದು ಸರಿಯಲ್ಲ. ಅದೇನ್ ಬಾರಿಲ್ಲ, ಯಾರು ಸೇರ್ಬಾರ್ದು. ಅನ್ಹೆಲ್ತಿ ಅವ್ರ ದೇಹಕ್ಕೆ ಎಫೆಕ್ಟ್ ಆಗುತ್ತೆ. ಹೌದು, ಬೇರೆ ಬಾಡಿ ಒಳಗಿರುವಂತದ್ದು ಅದೇ ಲಂಗ್ಸ್, ಗಂಡ್ಮಗನೊಳಗಿರುವಂತದ್ದು ಅದೇ ಲಂಗ್ಸ್. ಪ್ರಾಬ್ಲಮ್ ಆದ್ರೆ ಇಬ್ರಿಗೂ ಆಗಿದೆ, ಬಟ್ ಅದು ಕಾಮೆಂಟ್ ಗಳಲ್ಲಿ ವೇರಿ ಆಗ್ತಾ ಇದೆ. ಇಬ್ರಿಗಿರೋದು ಒಂದೇ, ಸಿಗರೇಟ್ ಸೇದಿದ್ರೆ ಆಗುತ್ತೆ. ಬಟ್ ಈ ತರ ಕಮೆಂಟ್ಸ್ ಕೇಳಕ್ಕೆ ಯಾರು ಹೆಣ್ಮಕ್ಳು ರೆಡಿ ಇರಲ್ಲ ಮೇಡಮ್. ಇದೇ ರೀತಿಯ ಕಾಮೆಂಟ್ ಗಳು ಕೆಟ್ಟದಾಗ ಹಾಕಿದ್ದಾರೆ ಅಂತ ಸ್ಯಾಂಡಲ್ವುಡ್ ನಲ್ಲಾಗ್ಲಿ ಅಥವಾ ಬೇರೆ ಟಾಲಿವುಡ್ ಇನ್ಯಾವುದೋ ಆಗ್ಲಿ, ಯಾರು ಕೂಡ ಗಂಡು ಮಕ್ಕಳು ಹೋಗಿಲ್ಲ ಸರ್. ಟ್ರಾಲ್ಗಳು ನೆಗೆಟಿವ್ ಆಗಿ ಬಂದಿದೆ ಅಂತ ಒಪ್ಕೊಳ್ತಿರೋದು ಹೆಣ್ಮಕ್ಳೇ ಹೋಗ್ತಿರೋದು. ಯಾಕೆ ಹೆಣ್ಮಕ್ಳಿಗೆ ಅಷ್ಟೊಂದು ತುಚ್ಛವಾಗಿ ಅಂದ್ಬಿಡ್ಬೋದು, ಅವಳನ್ನ ಬಹಳ ಬೇಗ ಕುಗ್ಗಿಸ್ಬಿಡ್ಬೋದು, ಕೆಟ್ಟ ಪದಗಳನ್ನ ಬಳಸಿ ಅವಳನ್ನ ತುಂಬಾ ವೀಕ್ ಮಾಡ್ಬಿಡ್ಬೋದು. ಯಾವ ಗಂಡು ಮಗ ಹೋಗಿ ನನಗೆ ಬ್ಯಾಡ್ ಟ್ರೋಲ್, ತುಂಬಾ ನೆಗೆಟಿವ್ ಟ್ರೋಲ್ ಆಗ್ತದೆ, ಬ್ಯಾಡ್ ಕಾಮೆಂಟ್ ಆಗ್ತದೆ ಅಂತ ಎಷ್ಟು ಜನ ಗಂಡು ಮಕ್ಳು ಹೋಗಿ ನೀವು ಸ್ಟೇಷನ್ ಹತ್ತಿದ್ದೀರಾ? ಎಕ್ಸಾಂಪಲ್ಸ್ ಕೊಡ್ರಪ್ಪ. ಹೆಣ್ಮಕ್ಳು ಎಷ್ಟು ಜನ ಕೊಟ್ಟಿದ್ದಾರೆ ನಾನು ಹೋಗಲ್ಲ ಅಂತಂದ್ರೆ ಅವ್ರು ಯಾವ ತರ ಮಾತಾಡ್ತಾರಲ್ವಾ, ಅದಕ್ಕೆ ರಿಟರ್ನ್ ಅದೇ ತರ ಮಾತಾಡ್ಬೋದು. ಬಟ್ ಹೆಣ್ಮಕ್ಳು ಆ ತರ ಮಾತಾಡಕ್ಕಾಗಲ್ಲ ಮೇಡಮ್. ಸಮಾಜ ತಪ್ಪುದಿದೆ. ಗಂಡ್ ಮಗ ಏನಾರು ಹೋದ್ರೆ ಇವನೆಂತ ಗಂಡ್ಸ, ಇವನಲ್ಲ, ಇದು ಸಮಾಜ. ನಾವೆಲ್ಲ ಹೇಳ್ತಿರೋದು ನಾವೇಳಿ. ಈಗ ನಾನೇ ನಿಮ್ಗೆ ಹೇಳ್ದೆ, ನೆನೆ ಡಿಬೇಟ್ಗೆ ನನ್ಗೆ ಹಾಕಿದ್ದಾರೆ ಡ್ಯಾಶ್ ಡ್ಯಾಶ್ ಮಗನೇ. ಏನ್ ಮಾಡ್ತೀರಾ? ಫಸ್ಟ್ ಕಾಮೆಂಟ್ ನಟಿ ಇದು ಶ್ರೀನಿಧಿ ಅವರೇ. ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಸೋಷಿಯಲ್ ಮೀಡಿಯಾದಲ್ಲಿ ಯಾವನ್ನೇ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ಅದು ತಪ್ಪೆ. ಯಾಕಂದ್ರೆ ನಮ್ ಹೆಣ್ಮಕ್ಳಿಗೆ ನಮ್ ದೇಶದಲ್ಲಿ ಒಳ್ಳೆ ರೆಸ್ಪೆಕ್ಟ್ ಇದೆ. ಸಾರಿ, ಬೇಜಾರ್ ಮಾಡ್ಕೋಬೇಡಿ. ಮ್ಯಾಮ್, ಅದು ಹಾಕೋರಿಗೆ ಓಕೆನಾ? ಅಲ್ಲ, ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ನೀನ್ ಹೇಗೆ ನಿನ್ನ ತೋರಿಸ್ಕೊಳ್ತೀಯ ಸೋಷಿಯಲ್ ಮೀಡಿಯಾದಲ್ಲಿ, ಆ ರೀತಿಯ ಕಾಮೆಂಟ್ ಗಳನ್ನ ನೀನು ರಿಸೀವ್ ಮಾಡ್ಕೊಳ್ತೀಯ. ಅದಕ್ಕೂ ಹೇಳ್ತೀನಿ ನಾನು. ಇವಾಗ ಒಳ್ಳೆ ಊಟ ಮಾಡಿ ಅಂತ ಹೇಳಿರ್ತೀನಿ ಸುಭಾಷ್ ನಾನು ವಿಡಿಯೋದಲ್ಲಿ, ಕೆಳಗೆ ಬೇರೆಯದ್ದೇ ಕಾಮೆಂಟ್ ಬಂದಿರುತ್ತೆ. ಅದಕ್ಕೆ ಏನ್ ಹೇಳ್ತೀರಾ? ಹೌದು, ಇಲ್ಲ, ನಾನು DK ಶಿವಕುಮಾರ್ ಅಥವಾ ರಾಜಕೀಯ ಅಂತ ಒಂದು ಸುದ್ದಿ ಹಾಕಿರ್ತೀನಿ, ಕೆಳಗಡೆ ಬೇರೆ ಇನ್ನೇನೋ ಕಾಮೆಂಟ್ ಬಂದಿರುತ್ತೆ. ಅದಕ್ಕೆ ಏನ್ ಹೇಳ್ತೀರಾ? ಅದು ಯಾರು DK ಸರ್ನ ಹೇಟ್ ಮಾಡ್ತಾರೆ ಅವ್ರು ಕಮೆಂಟ್ ಮಾಡ್ತಾರೆ, ಬೇರೆಯವ್ರು ಯಾರು ಕಮೆಂಟ್ ಮಾಡಲ್ಲ. ಮೇಡಮ್, ನೀವು ಇಲ್ಲೇ ಇರ್ತೀರಲ್ಲ, ಜಿಮ್ಗೆ ಯಾವಾಗ ಹೋಗ್ತೀರಾ ಮೇಡಮ್? ನಾನು ಕೇಳ್ತಾ ಇದ್ದೀನಿ. ಅದ್ರಲ್ಲಿ ಜಗದೀಶ್ ಅವರು ಉಳ್ದವ್ರು ಅಲ್ವಲ್ಲ, ಹಂಗಾಗಿ ಹೇಳ್ದೆ. ಆಕ್ಚುಲಿ ಹೆಣ್ಮಕ್ಳಿಗೆ ಅಷ್ಟೇ ರೆಸ್ಪೆಕ್ಟ್ ಇದೆ. ಮತ್ತೆ ಯಾವುದೇ ಒಂದು ಹಿಸ್ಟ್ರಿ ತೆಗೆದು ನೋಡಿದ್ರು ಅದರಲ್ಲಿ ಹುಡುಗರ್ಗಿಂತ ಹುಡುಗಿರ್ದೇನೆ ಇರೋದು. ಯಾಕಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಲಿ, ಒನಕೆ ಓಬವ್ವ ಆಗಿರ್ಲಿ. ಬಟ್ ಇವಾಗಿರೋರು ಏನ್ ಹೇಳ್ತಾರೆ ಅಂದ್ರೆ, ಬಟ್ ಅವಾಗಿನ ತರ ಇವಾಗ ಜನರೇಷನ್ ಇಲ್ಲ ಅಂತ ಹೇಳ್ತಾರೆ. ಅದ್ ನಾನು ಒಪ್ಕೊಂತೀನಿ. ಯಾಕಂದ್ರೆ ಓಕೆ, ಇವಾಗ ಒಂದ್ ಸ್ಯಾರಿ ಉಟ್ಕೊಂಡು ಒಂದ್ ರೀಲ್ಸ್ ಮಾಡಿ ಹಾಕೋದ್ರೆ ಹೆಂಗ್ ಹೇಳ್ತಾರೆ, ಅವಳು ಸಖತ್ ಕಾಣಿಸ್ತಿದ್ದಾಳೆ, ಅಪ್ಸರೆ ತರ ಇದ್ದಾಳೆ, ದೇವತೆ ತರ ಅಂತಾರೆ. ಯಾಕೆ ಸ್ಯಾರಿ ಹಾಕೊಂಡ್ರೆ ಏನು ಕಾಣಿಸದೇ ಇಲ್ವಾ? ಸೊಂಟ ಕಾಣಿಸಲ್ವಾ? ಸೈಡಿಂದ ಕಾಣಿಸಲ್ವಾ? ಅಲ್ಲ, ನಾನು ಹೇಳ್ತಾ ಇರೋದು ಕಾಣಿಸಲ್ವಾ? ಇವಾಗ ನಾನು ಶರ್ಟ್ ಪ್ಯಾಂಟ್ ಹಾಕೊಂಡ್ ಬಂದಿದ್ದೀನಿ, ಏನ್ ಕಾಣಿಸ್ತಿದೆ ಇಲ್ಲಿ? ಅದ್ ಫ್ಯಾಷನ್ ಅಲ್ವಾ, ಮಾಡ್ರನ್ ಅಲ್ವಾ? ಹೇಳ್ಬೋದಲ್ವಾ ಅವರು? ಓಕೆ, ಇವಾಗ ಒಂದು ಶಾರ್ಟ್ ಬಟ್ಟೆ ಹಾಕೊಂಡು ಹೋಗ್ತಾರೆ, ಕಾಲ್ ಕಾಣಿಸ್ತಿದೆ, ಕಾಲ್ ಕಾಣಿಸಿದ ತಕ್ಷಣ ಅದು
ಅಂತ ಹೆಣ್ಮಗಳಾಗಿ ಹೇಳಕ್ಕಾಗತ್ತಾ? ಇದಕ್ಕೆ ಆಪೋಸ್ ಮಾಡಕ್ಕೂ ಕಷ್ಟ ಆಗ್ತಾ ಇದೆ, ಇದು ಸರಿ ಅಂತ ಹೇಳಕ್ಕೂ ನನ್ ಕೈಲಿ ಕಷ್ಟ ಆಗ್ತಾ ಇದೆ. ಅಲ್ಲ, ನಾನ್ ಹೇಳ್ತಾ ಇರೋದು. ಬರ್ತೀನಿ. ಇಲ್ಲ 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 ಇವಾಗ ನಾನ್ ಅವ್ರು ಯಾಕೆ ಹೇಳ್ತಾ ಹೇಳಿದ ಇದ್ದೀನಿ ಅಂತ ಅಂದ್ರೆ, ಇದೆ, ಸರ್. ಒಂದ್ ನಿಮಿಷ ಸ್ಯಾರಿ ಹಾಕೊಂಡು ನಾವ್ ಯಾವ ಪಬ್ಗೂ ಒಂದ್ ಸೆಕೆಂಡ್ Correct. ಜಿಮ್ಮು ಸ್ಯಾರಿ ಹಾಕೊಂಡು ಹೋಗಕ್ಕಾಗಲ್ಲ. ಮೇಡಮ್ ಇಲ್ಲಿ ಏನ್ ಸ್ಯಾರಿ ಹಾಕೊಂಡು ಹೋಗಕ್ಕಾಗಲ್ಲ. ಮೇಡಮ್ ನಾವು ನಿಮ್ಗೆ ಹೇಳ್ತಿರೋದೇನ್ ಗೊತ್ತಾ, ನೀವ್ ಏನೇ ಬಟ್ಟೆ ಹಾಕೊಳ್ಳಿ, ನಿಮ್ಗೆ ಕೆಟ್ಟ ಕಮೆಂಟ್ಸ್ ನ ಹಾಕೋ ಅದನ್ನೇ ಯೋಗ್ಯತೆ ಹೇಳ್ತಾ ಇರೋದು. ಯಾರಿಗೂ ಇಲ್ಲ. ನಾವು ಅದನ್ನ ಆದ್ರೆ ಯಾಕೆ ಆಗ್ತಾ ಇದ್ದೀರಾ? ಹಾ ಮೇಡಮ್ ನಾವಲ್ಲ ಮೇಡಮ್ ಅದೇ ಯಾಕೆ ಆಗ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇರೋದು ನಾನು. ಈ ಡಿಬೇಟ್ ಅಲ್ಲಿ ಏನಾಗ್ತಿದೆ, ಹೆಣ್ಣು ಗಂಡು ಅನ್ನೋದಲ್ಲ, ಬ್ಯಾಡ್ ಕಾಮೆಂಟ್ Bad comment. ನಿಂತ್ಕೊಳ್ಬೇಕು ಅಂತ. ಇದ್ರ ಬಗ್ಗೆ ಮಾತಾಡೋಣ ಮೇಡಮ್. ಯು ಆರ್ ರೈಟ್, ಯು ಆರ್ ಮೇಡಮ್, ರೈಟ್. ಅದೆಲ್ಲ ಇದು- ಬಿಟ್ಬಿಡೋಣ, ಬರೀ ಅದೇ bad comments bad ಮಾಡಿ ಇದು ನನ್ನ ಪ್ರಕಾರ ಏನ್ ಗೊತ್ತಾ, ಇದು ಜೋಶಲ್ಲೇ girl ಗೆ ಹೋಗ್ಬೇಕು. bad ಬಟ್ comment ಅದು ಬರ್ತಿರೋದೇ ವೀಕ್ boys ಆಗ್ಬಾರ್ದು. ಇಂದ ಅಲ್ವಾ? ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಏನೇನ್ ಮಾಡ್ಬೇಕು, ನಾನು ಏನ್ ಹೇಳ್ಬೇಕು ಸೂಕ್ತ ಅನ್ಕೊಂಡಿದ್ದೀನಿ. ಕ್ರಮ ಏನ್ ತಗೊಳ್ಬೇಕು ಅಂತ ಈಗ ತಾನೇ ಮಿಸ್ ನಾಗರಾಜ್ ಸರ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮನ್ನ. ವೆಲ್ಕಮ್ ಮಾಡ್ಕೊಳ್ಳೋಣ ಅವ್ರನ್ನ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು, ಯಾಕೆ ಅದ್ರ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ.